ಸಿದ್ಧಗಂಗಾ ಮಠಕ್ಕೆ ಸೇರಿದಂಥ ಎಲ್ಲ ಶಾಖೆಗಳಿಗೆ ನಾವು ಚಿರಋಣಿಯಾಗಿದ್ದೀವಿ. ಏಕೆಂದರೆ ನಮಗೆ ಎಜುಕೇಷನ್ ಕೊಟ್ಟಂಥ ಸ್ಥಳಗಳು, ಜೊತೆಲಿ ನಮ್ಮ ಥರ ಸಾವಿರ ಜನಗಳಿಗೆ ಪ್ರತಿನಿತ್ಯ ಅನ್ನ ಹಾಕ್ಕೊಂಡು ಅವ್ರಿಗೆ ಒಂದು ಬುದ್ಧಿ ವಿದ್ಯೆಯನ್ನು ಕಲಿಸ್ಕೊಂಡು ಅವ್ರ ಜೀವನಗಳನ್ನ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡೋಗ್ತಿರೋಂಥ ಒಂದು ಗ್ರೇಟೆಸ್ಟ್ ಪ್ಲೇಸ್ ಅಂದರೆ ಅದು ಸಿದ್ಧಗಂಗಾ ಮಠನೇ. ಸರ್ ಹೇಳ್ಬೇಕು ಸರ್, HP ಅಲ್ವಾ ಸರ್? ಸರ್ ನಮಸ್ತೆ ಸರ್, ಹೇಗಿದ್ದೀರಾ ಸರ್? ಸೂಪರ್ ಸರ್. ಅದು ಯೂಟ್ಯೂಬ್ ಮಾಡ್ತಾಯಿದ್ದೆ ಸರ್, ರೆಕಾರ್ಡ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ಇವತ್ತು ನಾನು ಒಂದು ಪ್ರೈವೇಟ್ ಕಂಪ್ನಿಯಲ್ಲಿ ಹೊಟ್ಟೆ ತುಂಬ ಅನ್ನ ತಿಂತಾಯಿದ್ದೀನಿ ಅಂದರೆ ಅದಕ್ಕೆ ಕಾರಣದಲ್ಲಿ ಇವರು ಒಬ್ಬರು. ಏಕೆಂದರೆ ನಾನು ಹೈಸ್ಕೂಲಲ್ಲಿ ನನಗೆ ವಿದ್ಯೆ ಕಲಿಸೋಂಥ ಗುರುಗಳು ಇವರು. ಪ್ರಭುದೇವ್ ಅಂತ ಹೇಳಿ ಇವ್ರ ಹೆಸರು. ಹಿರೇಹಳ್ಳಿ ಹೈಸ್ಕೂಲಲ್ಲಿ ನಾನು 2008ರಿಂದ 2010ವರೆಗೂ ಓದಬೇಕಾದ್ರೆ ನಮ್ಮ ಬ್ಯಾಚಿಗೆ ಒಂದು ಸಬ್ಜೆಕ್ಟ್ನ ತೊಗೊಳ್ತಾ ಇದ್ರು ಇವರು. ಒಂದು ಬೇಸ್ಮೆಂಟ್ ಸಿಗಬೇಕು ಲೈಫಲ್ಲಿ ಅಂದರೆ ಯಾವತ್ತೂ ನಮ್ಮ ಹತ್ರ ಒಂದು ಎಜುಕೇಷನ್ ಅನ್ನೋದು ಇರಬೇಕು. ಎಜುಕೇಷನ್ ಅನ್ನೋದಿಲ್ಲ ಅಂದರೆ ಬೇಸ್ಮೆಂಟ್ ಸಿಗೋಲ್ಲ. ಸೊ ಬೇಸಿಕ್ ಬೇಸ್ಮೆಂಟ್ ಬೇಕಂದರೆ ಒಂದು ಎಜುಕೇಷನ್ ಯಾವ್ದಾದ್ರು ಚೆನ್ನಾಗಿರಬೇಕು ಕೈಯಲ್ಲಿ. ಸೊ ಆ ಎಜುಕೇಷನ್ ಹೈಸ್ಕೂಲ್ ಆದರೂ ಆಗ್ಬೋದು ಅಥವಾ ಕಾಲೇಜ್ ಆದರೂ ಆಗ್ಬೋದು. ಹೈಸ್ಕೂಲ್ ಆದರೆ ನಮ್ಮ ಲೈಫ್ನ ಉದ್ಧಾರ ಆಗಿದೆ, ನಮ್ಮ ಲೈಫೆಲ್ಲ ಉದ್ಧಾರ ಆಗಿದೆ ಹೈಸ್ಕೂಲಲ್ಲಿ. ಸೊ ಏನು ಗುರು ಇವರೆಲ್ಲ ನಮಗೆ ಬೇಜಾರು ಮಾಡ್ತಾರಪ್ಪ. ಇನ್ನು ಮುಂದೆ ಈ ಥರ ರೋಡ್ಗಳಿಗೆಲ್ಲ ಬರಲೇಬಾರ್ದು. ನಾನು ಇಷ್ಟು ವರ್ಷ ಆದರೂ ಸಿಂಗಲಾಗಿ ನಾವು ಸಾಯ್ತಾ ಇರ್ತೀವಿ, ಇವ್ರು ಚಿಕ್ಕ ಚಿಕ್ಕ ವಯಸ್ಸುಗಳಿಗೆಲ್ಲ ಈ ಥರ ಕಪಲ್ಸ್ಗಳನ್ನ ಓಡಾಡ್ತಾ ಇರ್ತಾರೆ. ಮೇಲೆ ಬರಬಾರ್ದು ಗುರು ಈ ರೋಡ್ಗೆ. ನಾನು ನಿಲ್ಲಿಸ್ಬಿಡ್ತೀನಿ, ತಡೀರಿ ಅವ್ರು ಹೋಗ್ಬಿಡ್ಲಿ, ಪಾಸ್ ಆಗಿಬಿಡ್ಲಿ, ಹೊಟ್ಟೆ ಉರಿಯುತ್ತೆ ನನಗೊಂದು ಕಡೆ. ಬ್ರದರ್, ರಾಯಲ್ ಎನ್ಫೀಲ್ಡ್ ಯಾವ ವರ್ಷದಿದು? ಯಾವ ವರ್ಷದಿದು ರಾಯಲ್ ಎನ್ಫೀಲ್ಡು? 2020 ಮಾಡಲಾ? ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿದೆ ರಾಯಲ್ ಎನ್ಫೀಲ್ಡ್? ಎಲ್ಲ ತುಂಬ ಹೇಳ್ತಾರೆ ರಾಯಲ್ ಎನ್ಫೀಲ್ಡ್ ಸರಿ ಇಲ್ಲ, ಪಾರ್ಟ್ಸ್ ಎಲ್ಲ ಜಾಸ್ತಿ ಕ್ವಾಲಿಟಿ ಬರಲ್ಲ ಅಂತ. ನಿಮ್ಮ ಗಾಡಿ ರಿವ್ಯೂ ಮಾಡ್ಬೋದಾ ನಾನು ಎನ್ಫೀಲ್ಡ್ನ? ಓ ಸೂಪರ್ ಬ್ರದರ್, ಈ ಥರ ಆಪರ್ಚುನಿಟಿಗಳೆಲ್ಲ ನಮ್ಗೆ ಯಾರೂ ಕೊಟ್ಟೇ ಇಲ್ಲ. ಓಕೆ, ರಾಯಲ್ ಎನ್ಫೀಲ್ಡ್ನ ರಿವ್ಯೂ ಮಾಡೋದಕ್ಕೆ ಸಿಗ್ತಾಯಿದೆ. ಎಣಬಾರ ಗುಡು, 5 kg ಕಡಿಮೆ 200 kg ಇದೆ ಈ ವೆಯ್ಟ್. ಈ ಗಾಡಿಗೆ 805 mm ಸೀಟ್ ಹೈಟ್ ಬರುತ್ತೆ. ನಾನಿರೋದು 5.6 ಅಷ್ಟೇ ಹೈಟು. ನೋಡಿ ಈ ಥರ ಕಾಲಿಟ್ಕುತ್ತೆ. ಆಲ್ಮೋಸ್ಟು ಟೋ ಟಚ್ ಆಗ್ತಾಯಿದೆ ನೆಲಕ್ಕೆ ನನಗೆ, ಅಷ್ಟು ಹೈಟ್ ಇದೆ ಈ ಗಾಡಿ. 805 mm ಹೈಟ್ ಇರೋದು. ಎನಿಯೋ ಈ ಗಾಡಿನ ತುಂಬ ಜನ ಅಂತ ಏನಿಲ್ಲ, ನಾನು ತುಂಬ ಸಲ ಫೀಚರ್ ಮಾಡಿದ್ದೀನಿ ರಾಯಲ್ ಎನ್ಫೀಲ್ಡ್ ಬಗ್ಗೆ, ಹೇಗೆ ರಾಯಲ್ ಎನ್ಫೀಲ್ಡ್ ಫೈಲ್ ಆಗ್ತದೆ ಮಾರ್ಕೆಟಲ್ಲಿ ಅಂತ. ಸೊ ಇವತ್ತು ರಿಯಲಿಸ್ಟಿಕ್ಕಾಗಿ ಒಂದು ಗಾಡಿನ ರಿವ್ಯೂ ಮಾಡೋದಕ್ಕೆ ನನಗೊಂದು ಆಪರ್ಚುನಿಟಿ ಸಿಕ್ಕಿದೆ. ಈ ಗಾಡಿನ ಇವತ್ತು ರಿವ್ಯೂ ಮಾಡೋಣ. ನಮಸ್ಕಾರ ಕರ್ನಾಟಕ. ಮಾಡೋದಕ್ಕೇನು ಕೆಲಸ ಇಲ್ಲ ಅನ್ನೋ ಥರ ಕ್ಯಾಮ್ರಾ ತಗ್ಲಾಕೊಂಡು ರೋಡಲ್ಲಿ ಹೋಗ್ತಾ ಇದ್ವಿ. ಯಾರೋ ರಾಯಲ್ ಎನ್ಫೀಲ್ಡ್ ಓನರ್ ಅವ್ರು ಸಿಕ್ಕಿದ್ರು. ಹೀಗೆ ಮಾತಾಡ್ತಾ ರಾಯಲ್ ಎನ್ಫೀಲ್ಡ್ನ ರಿವ್ಯೂ ಕೇಳಿದೆ. ಕೊಟ್ಟೇ ಬಿಟ್ಟರು ರಿವ್ಯೂ ಮಾಡಿ ನೀವು ರಾಯಲ್ ಎನ್ಫೀಲ್ಡ್ನ ಅಂತ. ಸೊ ರಾಯಲ್ ಎನ್ಫೀಲ್ಡ್ ಬಗ್ಗೆ ತುಂಬ ಸಲ ನಾನು ಸ್ಪೆಸಿಫಿಕೇಷನ್ಸ್ ಆಗಲಿ ಅಥವಾ ರಾಯಲ್ ಎನ್ಫೀಲ್ಡ್ ಫೇಲ್ಯೂರ್ಸ್ ಆಗಲಿ ಅಥವಾ ರಾಯಲ್ ಎನ್ಫೀಲ್ಡ್ ನೆಗೆಟಿವಿಟ್ಸ್ ಆಗಲಿ ಎಲ್ಲ ನಿಮಗೆ ತುಂಬ ಸಲ ನಾನು ಹೇಳಿದ್ದೀನಿ ವೀಡಿಯೋದಲ್ಲಿ. ಬಟ್ ಇವತ್ತು ರಿಯಲಿಸ್ಟಿಕ್ಕಾಗಿ ನಾನು ಗಾಡಿನ ಓಡಿಸ್ಕೊಂಡು ರಿವ್ಯೂ ಮಾಡ್ತಾಯಿದ್ದೀನಿ, ಎಸ್ಪೆಷಲಿ ರಾಯಲ್ ಎನ್ಫೀಲ್ಡ್ ಬಗ್ಗೆ. ಸೊ ನಾನು ರಿವ್ಯೂ ಕೊಡೋದಕ್ಕಿಂತ ಇವತ್ತು ಕಸ್ಟಮರ್ ರಿವ್ಯೂ ತೊಗೊಳ್ಬಿಡ್ತೀನಿ, ರಾಯಲ್ ಎನ್ಫೀಲ್ಡ್ ಬಗ್ಗೆ ಏನು ಹೇಳ್ತಾರೆ ಕಸ್ಟಮರ್ ಅವರು ಅಂತ. ಓಕೆ ಬ್ರದರ್, ನೀವು ರಾಯಲ್ ಎನ್ಫೀಲ್ಡ್ನ 2020 ತೊಗೊಂಡಿದ್ದೀರಾ. ಸೊ ಇಲ್ಲಿವರೆಗೂ ನಿಮ್ಮದು ಗಾಡಿಯಲ್ಲಿ ಏನೇನು ಪ್ರಾಬ್ಲಮ್ ಆಗಿದೆ ಮತ್ತು ನೀವೇನೇನು ನಿಮ್ಮ ಪರ್ಸ್ನಲ್ ಒಪಿನಿಯನ್ ಹೇಳಿ ರಾಯಲ್ ಎನ್ಫೀಲ್ಡ್ ಬಗ್ಗೆ. ಪರ್ಸ್ನಲ್ ಒಪಿನಿಯನ್ ಹೇಳಿ ಸರ್, ನಮ್ಮದೊಂಥರ ಡ್ರೀಮ್ ಬೈಕ್ ಇದು, ಭಾಳ ಇಷ್ಟಪಟ್ಟು ತೊಗೊಂಡಿರೋದು. ಒಂದೇನು ಪ್ರಾಬ್ಲಮ್ ಅಂದರೆ ಸ್ವಲ್ಪ ವೈಬ್ರೇಷನ್ ಅಷ್ಟೇ ಗಾಡಿ. ಅದು ಏನೋ 120 km ಸ್ಪೀಡಲ್ಲಿ ಹಿಡಿದ್ರೆ ಸಿಂಗಲ್ ರೈಡ್ಗೆ ಮಾತ್ರ, ಡಬಲ್ ರೈಡ್ ಕುಂದರೆ ಏನು ವೈಬ್ರೇಷನ್ ಏನು ಬರೋಲ್ಲ. ಗಾಡಿ ತುಂಬ ಚೆನ್ನಾಗಿದೆ, ಗಾಡಿ ಬಗ್ಗೆ ಏನು ಮಾತಾಡೋಂಗೇನಿಲ್ಲ. ಏನು ಸ್ವಲ್ಪ BS6 ಮಾಡಿದ್ದಾನಲ್ಲ, ಅದೇ ಸ್ವಲ್ಪ ಪ್ರಾಬ್ಲಮ್ ಅಷ್ಟೇ. ಅಂದರೆ ನಿಮ್ಮ ಪ್ರಕಾರ BS6ಅಲ್ಲಿ ಪ್ರಾಬ್ಲಮ್ ಅಂದರೆ ಏನು ಪ್ರಾಬ್ಲಮ್ ಬರ್ಬೋದು ಗಾಡಿಯಲ್ಲಿ? BS6ಅಲ್ಲಿ ಪ್ರಾಬ್ಲಮ್ ಅಂದರೆ ಸ್ವಲ್ಪ ಅದೇ ಇಂಜಿನ್ ಪ್ರಾಬ್ಲಮ್ ಅಂತ ಬರುತ್ತೆ. ಬಟ್ ನಮಗೆ ಮೇನು ರಾಯಲ್ ಎನ್ಫೀಲ್ಡ್ ಅಂದರೆ ಸೌಂಡು ಮೇನು, ಡಗ್ ಅನ್ನೋ ಸೌಂಡು ಮೇನ್. ಸೌಂಡೇ ಲೆಸ್ ಮಾಡಿದ್ದಾನೆ, ಸೆನ್ಸರೆಲ್ಲ ಕೊಟ್ಬಿಟ್ಟು. ಮೇನ್ ಸೌಂಡ್ ಬೇಕಾಗಿರೋದು ನಮ್ಗೆ ರಾಯಲ್ ಎನ್ಫೀಲ್ಡ್ ಅಂದರೆ, ಸೌಂಡೇ ಲೆಸ್ ಮಾಡಿದ್ದಾನೆ. ಅದೇ ಒಂದು ಬೇಜಾರು ಬಿಟ್ಟರೆ ಮತ್ತಿನ್ನೇನಿಲ್ಲ. ಸೊ ರಾಯಲ್ ಎನ್ಫೀಲ್ಡ್ ಹೆಸರುವಾಸಿ ಆಗಿರೋದೇ ಅದರಲ್ಲಿ ಬರ್ತಿದ್ದಂಥ ಸೌಂಡಿಗೆ. ಈವನ್ ಇಂಡಿಯಾದಲ್ಲಿ ತುಂಬ ಕ್ರೇಜ್ ಇರೋದು ರಾಯಲ್ ಎನ್ಫೀಲ್ಡ್ಗೆ, ಅದರಲ್ಲಿ ಬರ್ತಿದ್ದಂಥ ಸೌಂಡಿಗೆ. ಯಾಕೆಂದರೆ ನೀವು ತುಂಬ ಸ್ಪೋರ್ಟ್ಸ್ ಬೈಕ್ಗಳನ್ನ ನೋಡಿ, ರಾಯಲ್ ಎನ್ಫೀಲ್ಡಲ್ಲಿ ಬರೋ ಥರ ಸೌಂಡ್ನ ಯಾವ ಗಾಡಿಲೂ ತೆಗೆಯೋದಕ್ಕಾಗಲ್ಲ. ಈ ಗಾಡಿ ಸ್ಪೆಸಿಫಿಕೇಷನ್ಸ್ ಬಗ್ಗೆ ಮಾತಾಡೋದಾದರೆ 20 bhp ಹಾರ್ಸ್ ಪವರ್ ಬರುತ್ತೆ, 27 Nm ಟಾರ್ಕ್ ಬರುತ್ತೆ. ಟಾರ್ಕ್ನ ಫೀಲ್ ಮಾಡಬೇಕಂದ್ರೆ ರಾಯಲ್ ಎನ್ಫೀಲ್ಡ್ ಎತ್ಕೊಳ್ಬೇಕು, ಇಲ್ಲ ಜಾವಾ ಎತ್ಕೊಳ್ಬೇಕು. ನೀವು R15 ತೊಗೊಳ್ಳಿ, 150 cc ಬರುತ್ತೆ R15ಅಲ್ಲಿ. ಅದರಲ್ಲಿ ಬರೋದು 18 bhp ಹಾರ್ಸ್ ಪವರು, 14 Nm ಟಾರ್ಕು. 14 Nm ಟಾರ್ಕ್ ಇರೋ ಗಾಡಿಯಲ್ಲಿ ಸ್ವಲ್ಪ ಅಷ್ಟೊಂದೇನು ಜಾಸ್ತಿ ಫೀಲ್ ಆಗೋಲ್ಲ. ರೀಸೆಂಟ್ ವೀಡಿಯೋದಲ್ಲಿ ನಾನು ಹೇಳಿದ್ದೀನಿ ನಿಮಗೆ R15 ಮತ್ತು ರಾಯಲ್ ಎನ್ಫೀಲ್ಡ್ನ ಕಂಪೇರ್ ಮಾಡಿಕೊಂಡು. ಬಟ್ ರಾಯಲ್ ಎನ್ಫೀಲ್ಡಲ್ಲಿ ಬರುವಂಥ 27 Nm ಟಾರ್ಕು ಯಾವ ಥರ ಇದೆ ಅನ್ನೋದು ಇವತ್ತು ನಾನು ಫೀಲ್ ಮಾಡ್ಬೋದು ಈ ಗಾಡಿ ಓಡಿಸ್ಕೊಂಡು. ಈ ಗಾಡಿ ಬರ್ತಿರೋಂಥ ಸೌಂಡೇ ನೆಕ್ಸ್ಟ್ ಲೆವೆಲ್ಲು. ಎಲ್ಲಿ ಹೋಗ್ತಿರೋ ಗೊತ್ತಾಗ್ತಿರುತ್ತೆ ರಾಯಲ್ ಎನ್ಫೀಲ್ಡ್ ಬರ್ತಾ ಇದೆ ಅಂತ. ಆ ಥರ ಇದೆ ಗಾಡೀಲಿ ಸೌಂಡು.
ರಾಯಲ್ ಎನ್ಫೀಲ್ಡ್ ಬಗ್ಗೆ ಮಾತಾಡ್ಬೇಕಂದ್ರೆ ರಾಯಲ್ ಎನ್ಫೀಲ್ಡ್ ಕಂಪ್ನಿಯವರು ಆಲ್ಮೋಸ್ಟ್ 128 ವರ್ಷ ಹಳೆ ಕಂಪ್ನಿ ಇದು. ನೀವು ಬೇರೆ ಥರ ಸ್ಪೋರ್ಟ್ಸ್ ಬೈಕ್ಗಳನ್ನ ನೋಡೋದಕ್ಕಿಂತ ಮುಂಚೆನೇ ಈ ಗಾಡಿನ ಲಾಂಚ್ ಮಾಡಿದ್ರು ರಾಯಲ್ ಎನ್ಫೀಲ್ಡ್ ಅವರು. ಒನ್ಸ್ ಅಪಾನ್ ಟೈಮ್ ಡೀಸೆಲ್ ರಾಯಲ್ ಎನ್ಫೀಲ್ಡ್, ಡೀಸೆಲಲ್ಲಿ ಓಡುವಂಥ ರಾಯಲ್ ಎನ್ಫೀಲ್ಡ್ಗಳೆಲ್ಲ ಮಾರ್ಕೆಟಲ್ಲಿ ಇದ್ವು. ಸೊ ಅವಾಗಿಂದ ಇವತ್ತಿನವರೆಗೂ ಆಳ್ತಾ ಇದೆ ಇಂಡಿಯನ್ ಮಾರ್ಕೆಟ್ನ. ಆದರೆ ಎಲ್ಲೋ ಒಂದು ಕಡೆ ರಾಯಲ್ ಎನ್ಫೀಲ್ಡು ರೀಸೆಂಟ್ ಲಾಂಚಸಲ್ಲಿ ಫೈಲ್ ಆಗ್ತಾ ಇದೆ ಅಂತ ಹೇಳ್ತೀನಿ. ಏನಕ್ಕೆ ಅಂದರೆ ಒನ್ಸ್ ಅಪಾನ್ ಟೈಮ್ 2014-2013 ಬರ್ತಿದ್ದಂಥ BS3 BS4 ಎಂಜಿನ್ನು ಮತ್ತು ಗಾಡಿ ಗೇಜು ಸಖತ್ತಾಗಿರ್ತಾ ಇತ್ತು. ಬಟ್ ಇವಾಗ ಬರ್ತಿರೋಂಥ BS6 ಗಾಡಿಗಳೆಲ್ಲ ಸ್ವಲ್ಪ ಫ್ಲಾಪ್ ಹೊಡಿತಾ ಇದೆ. ಏನಕ್ಕೆ ಅಂತ ನೀವು ಇಷ್ಟನ್ನ ಚೆಕ್ ಮಾಡಿ ನೋಡ್ಬೋದು. ತುಂಬ ಗಾಡಿಗಳು, ಹೊಸ ಗಾಡಿಗಳೆಲ್ಲ ಬಾಡಿ ಪಾರ್ಟ್ಸ್ಗಳು ಫೈಲ್ ಆಗ್ತಾ ಇದೆ, ಕ್ವಾಲಿಟಿ ಸರಿ ಇಲ್ಲ. ಇದು ನಂದಲ್ಲ ರಿವ್ಯೂ, ತುಂಬ ಜನ ಕಸ್ಟಮರ್ಗಳು ಕೊಡ್ತಿರೋಂಥ ರಿವ್ಯೂ. ಬಾಡಿ ಪಾರ್ಟ್ಸ್ಗಳು ಸರಿ ಇರಲ್ಲ, ಬೇಗ ಫೈಲ್ ಆಗುತ್ತೆ. ಸರ್ವಿಸ್ಗೆ ಅಂತ ತೊಗೊಂಡ್ರೆ ಕಂಪ್ಲೀಟಾಗಿ ಬ್ಲೇಡ್ ಹಾಕ್ತಾರೆ. ಹೊಸ ಗಾಡಿಗಳೇ ಪ್ರಾಬ್ಲಮ್ ಬರ್ತಿದೆ ಅನ್ನೋದು ಕಸ್ಟಮರ್ನ ರಿವ್ಯೂ. ಸೊ ಈ ಥರ ಕಸ್ಟಮರ್ ರಿವ್ಯೂಗಳನ್ನ ನೋಡ್ತಾ ಇದ್ರೆ ಸ್ವಲ್ಪ ರಾಯಲ್ ಎನ್ಫೀಲ್ಡ್ ಕಡೆ ನೋಡೋದಕ್ಕೆ, ರಾಯಲ್ ಎನ್ಫೀಲ್ಡ್ನ ತೊಗೊಳೋದಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡಬೇಕಾಗುತ್ತೆ. ಈವನ್ ನಾವು ಕೂಡ ನೆಗೆಟಿವ್ ಆಗಿ ಮಾತಾಡ್ತಿರೋದು ರಾಯಲ್ ಎನ್ಫೀಲ್ಡ್ ಬಗ್ಗೆ ಅದಕ್ಕೇ. ಯಾಕೆಂದರೆ ರಾಯಲ್ ಎನ್ಫೀಲ್ಡ್ BS3 ಮತ್ತು BS4 ಕೊಡ್ತಿದ್ದಂಥ ಇಂಜಿನು ಮತ್ತು BS3 BS4 ಬರ್ತಿದ್ದಂಥ ಗಾಡಿಗಳನ್ನ ಉಳಿಸ್ಕೊಳ್ಳೋಕ್ಕಾಗಿಲ್ಲ ಅವ್ರ ಕೈಲಿ. BS6 ಕಂಪ್ಲೀಟಾಗಿ ನಾನ್ ಕ್ವಾಲಿಟಿ ಗಾಡಿಗಳನ್ನ ಅವರು ಲಾಂಚ್ ಮಾಡ್ತಾ ಇದ್ದಾರೆ. ಎಸ್ಪೆಷಲಿ ರಾಯಲ್ ಎನ್ಫೀಲ್ಡ್ ಅವರು ಹೊಸ ಗಾಡಿಗಳನ್ನ ಲಾಂಚ್ ಮಾಡೋ ಬದಲು ಇರೋ ಗಾಡಿಗಳ ಕಡೆನೇ ಫೋಕಸ್ ಮಾಡಿಬಿಟ್ಟು ಆ ಗಾಡಿಗಳದ್ದು ಬಾಡಿ ಪಾರ್ಟ್ಸ್ನ ಮತ್ತು ಬಿಲ್ಡ್ ಕ್ವಾಲಿಟಿನ ಹೇಗೆ ಇನ್ಕ್ರೀಸ್ ಮಾಡೋದು ಅಂತ ನೋಡ್ತಾ ಇದ್ರೆ ಸಾಕಾಗ್ತಾ ಇತ್ತು. ಅದನ್ನು ಬಿಟ್ಬಿಟ್ಟು 350 ಆಗಲಿ, ಗರಿಲಾ ಆಗಲಿ, ತುಂಬ ಥರ ಡಿಫ್ರೆಂಟ್ ವೇರಿಯಂಟ್ಸ್ಗಳನ್ನ ಲಾಂಚ್ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಅದೆಲ್ಲ ಏನಕ್ಕೂ ಬೇಕಿರಲಿಲ್ಲ. ಯಾಕೆಂದರೆ ರಾಯಲ್ ಎನ್ಫೀಲ್ಡಲ್ಲಿ ಕ್ಲಾಸಿಕ್ 350 ಆಗಲಿ, ಇಲ್ಲ ಎಲೆಕ್ಟ್ರಾ 500 ಆಗಲಿ, ಇಲ್ಲ ಅದೆಲ್ಲದಕ್ಕೂ ದೊಡ್ಡದಾಗಿರೋದು ಅಂದರೆ ಹಿಮಾಲಯನ್ 500. ಸೊ ಹಿಮಾಲಯನ್ 500 ಈ ಥರ ಗಾಡಿಗಳನ್ನ ಮುಚ್ಚಾಕೋದಕ್ಕೆ ರಾಯಲ್ ಎನ್ಫೀಲ್ಡ್ ಅವರು ಬೇರೆ ಯಾವುದೇ ಥರ ವೇರಿಯಂಟ್ಗಳು ಬಿಟ್ಟರು ಆಗಲ್ಲ. ಯಾಕೆಂದರೆ ಸಖತ್ತಾಗಿ ಹೆಸರು ಮಾಡಿರೋದೇ ಇದೆಲ್ಲ, ಕ್ಲಾಸಿಕ್ 350 ಮತ್ತು ಹಿಮಾಲಯನ್ 500. ಈ ಥರ ಹೆಸರುವಾಸಿಯಾಗಿರೋಂಥ ಗಾಡಿಗಳನ್ನ ರಾಯಲ್ ಎನ್ಫೀಲ್ಡ್ ಅವ್ರು ಇಟ್ಕೊಂಡಿದ್ರು ಕೂಡ ಇವತ್ತು ಅವ್ರ ಬಿಲ್ಡ್ ಕ್ವಾಲಿಟಿ ಸರಿ ಇಲ್ಲ ಅಂತ ಜನಗಳು ಓಡಾಡ್ತಿರೋಂಥ ಟೈಮಲ್ಲಿ ಬಿಲ್ಡ್ ಕ್ವಾಲಿಟಿ ಕಡೆ ಫೋಕಸ್ ಮಾಡೋದನ್ನ ಬಿಟ್ಬಿಟ್ಟು ಹೊಸ ಗಾಡಿಗಳನ್ನ ಲಾಂಚ್ ಮಾಡೋದ್ರ ಕಡೆ ಫೋಕಸ್ ಮಾಡ್ತಾ ಇದ್ದಾರೆ. ರಾಯಲ್ ಎನ್ಫೀಲ್ಡ್ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಬೇಕು ಅಂತ ಯಾವುದೇ ಥರ ಇಂಟೆನ್ಷನ್ ಇಲ್ಲ. ಬಟ್ ಏನಾಗ್ತದೆ ಅಂದರೆ 2023-2024 ಬರ್ತಿರೋಂಥ ರಾಯಲ್ ಎನ್ಫೀಲ್ಡ್ ಗಾಡಿಗಳಲ್ಲಿ ಬಾಡಿ ಪಾರ್ಟ್ಸ್ ಕ್ವಾಲಿಟಿ ಸ್ವಲ್ಪ ಸರಿ ಇಲ್ಲ. ನಿಮ್ಗೆ ತುಂಬ ಎಕ್ಸಾಂಪಲ್ಗಳನ್ನ ನೋಡಿ, ತುಂಬ ಜನ ಹೊರಗಡೆ ಟ್ರಿಪ್ಪಿಗೆ ಅಂತ ತೊಗೊಂಡೋಗಿರೋ ಗಾಡಿಗಳನ್ನ ಅರ್ಧದಲ್ಲೇ ಚಾಸಿಸ್ ಲೆವೆಲ್ವರೆಗೂ ಕಟ್ಟಾಗಿಂಥ ಎಕ್ಸಾಂಪಲ್ಗಳಿದೆ. ಸೊ ಈ ಥರ ಕೆಲವೊಂದು ಡ್ರಾಬ್ಯಾಕ್ಸ್ ಇದೆ ರಾಯಲ್ ಎನ್ಫೀಲ್ಡಲ್ಲಿ. ಅದನ್ನೆಲ್ಲ ಬಿಟ್ಟರೆ ಬೇರೆ ಏನು ಪ್ರಾಬ್ಲಮ್ ಇಲ್ಲ. ಎಂಜಿನ್ ಹೀಟ್ ಬಗ್ಗೆ ನೋಡೋಣ. ಸೊ ಏರ್ ಕೂಲ್ಡ್ ಆಗಿರೋದಕ್ಕೆ ಸ್ವಲ್ಪ ಎಂಜಿನ್ ಹೀಟ್ ಜಾಸ್ತಿ ಬರ್ತಾ ಇದೆ. ಲಿಕ್ವಿಡ್ ಕೂಲ್ಡ್ ಆಗಿದ್ದರೆ ಸ್ವಲ್ಪ ಚೆನ್ನಾಗಿರ್ತಾಯಿತ್ತು ರಾಯಲ್ ಎನ್ಫೀಲ್ಡ್ ಬಗ್ಗೆ ನಮ್ಗೆ ಯಾವುದೇ ಥರ ನೆಗೆಟಿವಿಟಿ ಇಲ್ಲ. ರಾಯಲ್ ಎನ್ಫೀಲ್ಡ್ನ ನಾವು ಪ್ರಮೋಟ್ ಮಾಡಬೇಕಂತ ಕೂಡ ಎಲ್ಲೂ ಪ್ರಯತ್ನ ಕೂಡ ಪಟ್ಟಿಲ್ಲ. ಬಟ್ ಯಾಕೆ ನಾವು ಈ ನಮ್ಮ ಯೂಟ್ಯೂಬ್ಗಳಲ್ಲಿ ರಾಯಲ್ ಎನ್ಫೀಲ್ಡ್ನ ಜಾಸ್ತಿ ಎತ್ತಿಡಿತೀವಿ ಅಂದರೆ ರಾಯಲ್ ಎನ್ಫೀಲ್ಡಲ್ಲಿ ಇವಾಗ ಬರ್ತಿರೋಂಥ ಪ್ರಾಬ್ಲಮ್ಸ್ಗಳು ಆ ಥರ ಇದೆ. ಇವಾಗ ಬರ್ತಿರೋಂಥ ಕ್ವಾಲಿಟಿ ಇಶ್ಯೂಗಳು ಜಾಸ್ತಿ ಇದೆ ರಾಯಲ್ ಎನ್ಫೀಲ್ಡಲ್ಲಿ. ಸೊ ಅದಕ್ಕೆ ಪ್ರತಿಯೊಬ್ಬ ಹುಡುಗ ಕೂಡ ಕಷ್ಟಪಟ್ಟು ದುಡ್ಡು ಕೂಡಿಕಿ ಆ ದುಡ್ಡನ್ನ ತೊಗೊಂಡೋಗಿ ಆ ಥರ ಲೋ ಕ್ವಾಲಿಟಿ ಗಾಡಿಗಳ ಮೇಲೆ ಹಾಕಿ ನಾಳೆ ದಿನ ಗಾಡಿ ಪ್ರಾಬ್ಲಮ್ ಆಯ್ತು ಅಂತೇಳಿ ಒಂದು ಕಡೆ ಮೂಲೆಯಲ್ಲಿ ಕೂತ್ಕೊಂಡು ಹೇಳೋದು ನಮ್ಗೆ ಯಾರಿಗೂ ಇಷ್ಟ ಇಲ್ಲ. ತುಂಬ ಜನಗಳಿಗೆ ಆ ಥರ ಪ್ರಾಬ್ಲಮ್ಗಳಾಗಿದೆ. ತುಂಬ ಜನಗಳು ಅವರ ಓನ್ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಿದ್ದಾರೆ. ಗಾಡಿ ಹೊಸ್ದಾಗಿ ತೊಗೊಂಡು ಕಷ್ಟಪಟ್ಟು ದುಡ್ದು ಹೊಸ್ದಾಗಿ ತೊಗೊಂಡು 3 ತಿಂಗಳಿಂದ 4 ತಿಂಗಳ ಕಡೆ ಗಾಡಿ ಪಾರ್ಟ್ಸ್ಗಳು ಪ್ರಾಬ್ಲಮ್ ಆಗಿರೋದು. ರಿಪೇರಿಗೆ ಅಂತ ಹೇಳ್ಬಿಟ್ಟು ಶೋರೂಮ್ಗೆ ತೊಗೊಂಡೋದ್ರೆ ಕಂಪ್ಲೀಟಾಗಿ ಬ್ಲೇಡ್ ಹಾಕ್ಬಿಟ್ಟು ಕಳಿಸ್ತಾರೆ. ಸೊ ಈ ಥರ ಪ್ರಾಬ್ಲಮ್ ಇರೋಂಥ ಗಾಡಿಗಳನ್ನ ರಾಯಲ್ ಎನ್ಫೀಲ್ಡ್ ಬ್ರ್ಯಾಂಡಲ್ಲಿ ಪ್ರಾಬ್ಲಮ್ ಇಲ್ಲ. ಬಟ್ ಇವಾಗ 2024-23 ಬರ್ತಿರೋಂಥ ಗಾಡಿಗಳಲ್ಲಿ ಪ್ರಾಬ್ಲಮ್ ಇದೆ. ಸೊ ಅದಕ್ಕೋಸ್ಕರ ಅಷ್ಟೇ ಮುಂದೆ ಒಂದಿನ ಸಫೋಕೇಶನ್ ಪಡಬಾರ್ದು ಅನ್ನೋದು ಅಷ್ಟೇ ನಮ್ಮ ಧ್ಯೇಯ. ಇವತ್ತು ಇಂಡಿಯನ್ ಮಾರ್ಕೆಟಲ್ಲಿ ಕಂಪ್ಲೀಟಾಗಿ ಸೂಪರಾಗಿ ಡಾಮಿನೇಟ್ ಕೂಡ ಮಾಡ್ತಾ ಇದೆ. ಜೊತೆಲಿ ಅದೇ ಥರ ಪರ್ಫಾರ್ಮೆನ್ಸ್ ಇದೆ, ಅದೇ ಥರ ಬಿಲ್ಡ್ ಕ್ವಾಲಿಟಿ ಇದೆ, ಅದೇ ಥರ ಸರ್ವಿಸ್ ಅವೈಲಬಿಲಿಟಿ ಇದೆ, ಅದೇ ಥರ ಚೀಪೆಸ್ಟ್ ಕಾಸ್ಟಲ್ಲಿ ಪಾರ್ಟ್ಸ್ಗಳು ಸಿಗುತ್ತೆ ಅಂದರೆ ಅದು ಬಜಾಜ್ ಅವರು. ಬಜಾಜಲ್ಲಿ ನೀವು ಹೋಗ್ಬೋದು, NS 400 ಬೇಕಾದ್ರೂ ತೊಗೊಳ್ಬೋದು, ಡಾಮಿನಾರ್ 400 ಬೇಕಾದ್ರೂ ತೊಗೊಳ್ಬೋದು. ಸೊ ಈ ಥರ ಬಜಾಜಲ್ಲಿ ಸಿಗೋಂಥ ಗಾಡಿಗಳು ತುಂಬ ಫೇಮಸ್ಸು. ಅದೇ ಥರ ಪ್ರೀ ಸೈಜ್ ಗಾಡಿಗಳವೆಲ್ಲ. ಸೊ ರಾಯಲ್ ಎನ್ಫೀಲ್ಡ್ನ ತೊಗೊಳೋದಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ನೋಡಿ. ಯಾಕೆಂದರೆ ರಾಯಲ್ ಎನ್ಫೀಲ್ಡ್ನ ರಿವ್ಯೂಸ್ಗಳು ತೊಗೊಳ್ಳಿ. ರಾಯಲ್ ಎನ್ಫೀಲ್ಡ್ ಬಗ್ಗೆ ಗಾಡಿ ಚೆನ್ನಾಗಿದೆ ಇಲ್ಲ ಅಂತ ಅಲ್ಲ, ಬಟ್ ಬಿಲ್ಡ್ ಕ್ವಾಲಿಟಿ ಸರಿ ಇಲ್ಲ. ಯಾವಾಗ ಬೇಕಾದರೂ ಗಾಡಿಗಳು ಫೇಲ್ ಆಗ್ಬೋದು. ನಿಮ್ಮನೆ ಹೊರಗಳು ಸರಿ ಇಲ್ಲ ಅಂದರೆ ಕಷ್ಟಪಟ್ಟು ದುಡ್ದು ಕೂಡ ಹಾಕಿರೋ ದುಡ್ಡುಗಳೆಲ್ಲ ಬೇಗ ವೇಸ್ಟ್ ಆಗಿಬಿಡುತ್ತೆ. ಪಾಸಿಟಿವ್ ಆಗಲಿ ನೆಗೆಟಿವ್ ಆಗಲಿ ಎರಡೂ ಹೇಳೋಂಥ ಒಂದು ರೆಸ್ಪಾನ್ಸಿಬಿಲಿಟಿ ನಮ್ಮಂಥ ಯೂಟ್ಯೂಬರ್ಸ್ಗಳದ್ದು. ಸೊ ನಾವು ಎರಡೂ ಹೇಳ್ತಾ ಇದ್ದೀವಿ, ನೆಗೆಟಿವಿಟಿ ಕೂಡ ಹೇಳಿದ್ದೀವಿ, ಪಾಸಿಟಿವಿಟಿ ಕೂಡ ಹೇಳಿದ್ದೀವಿ. ಸೊ ಇನ್ನು ಮುಂದೆ ರಾಯಲ್ ಎನ್ಫೀಲ್ಡ್ನ ಪರ್ಚೇಸ್ ಮಾಡೋದು ಬಿಡೋದು ನಿಮಗೆ ಬಿಟ್ಟಿದ್ದು.